ಮಸ್ತ್ಮಗ.comಗೆ ಸ್ವಾಗತ. ನಾನು ಪವಿತ್ರ. ಸ್ನೇಹಿತರೆ, ಲಕ್ಷದ್ವೀಪ ವರ್ಸಸ್ ಮಾಲ್ಡೀವ್ಸ್ ಅನ್ನೋ ಬಿಸಿ ಚರ್ಚೆ ನಡೀತಾ ಇದೆ. ಭಾರತದ ದ್ವೀಪಗಳು ಮಾಲ್ಡೀವ್ಸ್ನೊಂದಿಗೆ ಕಾಂಪಿಟೇಷನ್ ಮಾಡೋಕ್ಕಾಗೋದಿಲ್ಲ ಅಂತ ಮಾಲ್ಡೀವ್ಸ್ನ ಕೆಲ ಸಚಿವರು ಉದ್ದಟತನದ ಹೇಳಿಕೆಗಳನ್ನ ನೀಡಿ ವಿವಾದಕ್ಕೆ ನಾಂದಿ ಹಾಡಿದ್ದಾರೆ. ಇದರ ಬೆನ್ನಲ್ಲೇ ಬಾಯ್ಕಟ್ ಮಾಲ್ಡೀವ್ಸ್ ಅನ್ನೋ ಟ್ರೆಂಡ್ ಕೂಡ ಶುರುವಾಗಿದೆ. ಬಾಲಿವುಡ್ ನಟರು ಸೇರಿದಂತೆ ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಕೂಡ ಟ್ವೀಟ್ ಮಾಡಿ ಭಾರತದಲ್ಲೇ ಅನೇಕ ಸುಂದರ ದ್ವೀಪಗಳಿದೆ, ಅದನ್ನ ಎಕ್ಸ್ಪ್ಲೋರ್ ಮಾಡಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಭಾರತದಲ್ಲಿರುವ ಸುಂದರ ದ್ವೀಪಗಳು ಯಾವುದು? ಅವು ಯಾವುದಕ್ಕೆ ಫೇಮಸ್ ಆಗಿದೆ? ಅಲ್ಲಿ ನೋಡಬಹುದಾದಂಥ ಇಂಟ್ರೆಸ್ಟಿಂಗ್ ಆಕ್ಟಿವಿಟೀಸ್ಗಳು ಯಾವುದು? ದ್ವೀಪಗಳನ್ನ ಹೇಗೆ ತಲುಪೋದು? ಭಾರತದ ದ್ವೀಪಗಳನ್ನ ಎಂಜಾಯ್ ಮಾಡೋಕೆ ಯಾವ ಟೈಮ್ ಬೆಸ್ಟ್ ಅನ್ನೋ ಎಲ್ಲಾ ವರದಿಯನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಮಜುಲಿ ದ್ವೀಪ. ಅಸ್ಸಾಂನಲ್ಲಿರೋ ಈ ದ್ವೀಪ ಕೇವಲ ಭಾರತದಲ್ಲಿ ಮಾತ್ರವಲ್ಲದೆ ಇಡೀ ವಿಶ್ವದಲ್ಲೇ ಅತಿ ದೊಡ್ಡ ರಿವರ್ ಐಲ್ಯಾಂಡ್ ಅಂದ್ರೆ ನದಿ ದ್ವೀಪ ಆಗಿದೆ. ಈ ಮೂಲಕ ಇತರ ಐಲ್ಯಾಂಡ್ಗಳಿಗಿಂತ ಇದು ಭಿನ್ನ ಆಗಿದೆ. ಮಜುಲಿ ದ್ವೀಪ ಜನರನ್ನ ಮಂತ್ರ ಮುಗ್ಧರನ್ನಾಗಿಸುವಂತ ಸನ್ರೈಸ್ ಹಾಗೂ ಸನ್ಸೆಟ್ ಗಳಿಗೆ ಫೇಮಸ್ ಆಗಿದೆ. ನದಿ ದ್ವೀಪವಾಗಿರೋದ್ರಿಂದ ಸಾಮಾನ್ಯ ಸಿ ಐಲ್ಯಾಂಡ್ಗಳಿಗೆ ಹೋಲಿಸಿದ್ರೆ ತುಂಬಾನೇ ವಿಶೇಷ ಆಗಿದೆ. ಸಮುದ್ರದಿಂದ ಸುತ್ತುವರೆದಿರೋ ದ್ವೀಪಗಳ ಕೋಸ್ಟ್ಗಳು ಮರಳಿನಿಂದ ಕೂಡಿರುತ್ತೆ. ಆದರೆ ಮಜುಲಿ ದ್ವೀಪ ಮಾಸ್ ಅಂದ್ರೆ ಹಸಿರು ಪಾಚಿಯಿಂದ ಆವರಿಸಿಕೊಂಡಿದೆ. ಅಲ್ಲದೇನೆ ನಿಮ್ಗೆ ಇಲ್ಲಿ ಸೀ ಫುಡ್ ಸಿಗೋದಿಲ್ಲ, ಬದಲಾಗಿ ಈಶಾನ್ಯ ರಾಜ್ಯದ ಸ್ಪೆಷಲ್ ಊಟ ಸಿಗತ್ತೆ. ಇನ್ನು ಮಜುಲಿ ದ್ವೀಪವನ್ನ ಎಕ್ಸ್ಪ್ಲೋರ್ ಮಾಡೋಕೆ ಚಳಿಗಾಲ ಅಂದ್ರೆ ಅಕ್ಟೋಬರ್ನಿಂದ ಡಿಸೆಂಬರ್ ವರೆಗೆ ಬೆಸ್ಟ್ ಟೈಮ್. ಅಸ್ಸಾಂನ ಗುವಾಹಟಿಯಿಂದ ಜೊಹ್ರಾಟ್ಗೆ ವಿಮಾನಯಾನದ ಮೂಲಕ ನೀವು ಹೋಗಬಹುದು. ಬಳಿಕ ಅಲ್ಲಿಂದ 2 ಫೆರ್ರಿಗಳು ನಿಮ್ಮನ್ನ ಮಜುಲಿ ದ್ವೀಪವನ್ನ ತಲುಪಿಸುತ್ತೆ. ಒಂದು ಬೆಳಿಗ್ಗೆ 10 ಗಂಟೆಗಿದ್ರೆ ಮತ್ತೊಂದು ಮಧ್ಯಾಹ್ನ 3 ಗಂಟೆಗಿದೆ. ದ್ವೀಪವನ್ನ ಎಕ್ಸ್ಪ್ಲೋರ್ ಮಾಡೋಕೆ ಮೋಟಾರ್ ಸೈಕಲ್ ಬಾಡಿಗೆಗೆ ಸಿಗತ್ತೆ. ಅಲ್ಲದೆ ನೀವು ಅಲ್ಲಿ ಸ್ಥಳೀಯವಾಗಿ ಉತ್ಪಾದಿಸುವ ಮೆಷಿಂಗ್ ಹಾಗೂ ಮಾಸ್ಕ್ ಕೆಲಸದಲ್ಲಿ ಭಾಗಿಯಾಗಬಹುದು. ಅಲ್ಲಿನ ಪ್ರಕೃತಿ ಸೌಂದರ್ಯವನ್ನ ಎಂಜಾಯ್ ಕೂಡ ಮಾಡಬಹುದು. ನಿಮ್ಗೆ ಉಳ್ಕೊಳ್ಳೋಕೆ ಖಾಸಗಿ ಹಾಗೂ ಸರ್ಕಾರಿ ಹೋಮ್ ಸ್ಟೇಗಳು ಕೂಡ ಸಿಗತ್ತೆ. ಲಿಟಲ್ ಅಂಡಮಾನ್ ದ್ವೀಪ. ಅಂಡಮಾನ್ ದ್ವೀಪಗಳಲ್ಲಿರೋ ಅತ್ಯಂತ ಸುಂದರವಾದ ದ್ವೀಪಗಳಲ್ಲಿ ಇದು ಕೂಡ ಒಂದು. ಭಾರತದ ಬೆಸ್ಟ್ ಅಂಡ್ ಬ್ಯೂಟಿಫುಲ್ ಐಲ್ಯಾಂಡ್ಗಳಲ್ಲಿ ಒಂದಾಗಿರುವಂತಹ ಈ ದ್ವೀಪ ಮೋಸ್ಟ್ ಅಟ್ರಾಕ್ಟಿವ್ ಆಗಿದೆ. ಪ್ರಕೃತಿಯನ್ನ ಇಷ್ಟಪಡೋರಿಗೆ ಇದು ಪರ್ಫೆಕ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಹೊಸದಾಗಿ ಮದುವೆ ಆಗಿರೋರು ಬಜೆಟ್ ನಲ್ಲಿ ಹನಿಮೂನ್ ಪ್ಲಾನ್ ಮಾಡ್ತಾ ಇದ್ರೆ ಈ ದ್ವೀಪವನ್ನ ನಿಮ್ ಲೀಸ್ಟ್ ನಲ್ಲಿ ಹಾಕೊಳ್ಬಹುದು. ಈ ದ್ವೀಪಕ್ಕೆ ಪ್ಲಾನ್ ಮಾಡ್ತಾ ಇದ್ರೆ ಡಿಸೆಂಬರ್ ನಿಂದ ಫೆಬ್ರವರಿಯಲ್ಲಿ ಹೋದ್ರೆ ಒಳ್ಳೇದು. ಫೋರ್ಟ್ ಬ್ಲೇರ್ ನಿಂದ ಹೆಲಿಕಾಪ್ಟರ್ ಗಳ ಮೂಲಕ ಅಥವಾ ಶಿಪ್ ಮೂಲಕ ದ್ವೀಪಕ್ಕೆ ಹೋಗಬಹುದು. ಇಲ್ಲಿ ವೈಟ್ ಸರ್ಫ್ ವಾಟರ್ ಫಾಲ್ಸ್, ವಿಸ್ಪರ್ ವೇವ್ ವಾಟರ್ ಫಾಲ್ಸ್, ಹಟ್ ಬೇ ಹಾಗೂ ಹವಳ ದಿಬ್ಬಗಳನ್ನ ಎಂಜಾಯ್ ಕೂಡ ಮಾಡಬಹುದು. ಅಲ್ಲದೆ ಹೈ ವೇವ್ ಗಳಲ್ಲಿ ಸರ್ಫಿಂಗ್ ಮಾಡೋದು ಇಲ್ಲಿನ ಬೆಸ್ಟ್ ಆಕ್ಟಿವಿಟಿ ಆಗಿದೆ. ದಿಯು ದ್ವೀಪ. ಗುಜರಾತ್ನ ಕಡಲ ತೀರದಲ್ಲಿರೋ ದಿಯು ದ್ವೀಪದಲ್ಲಿ ಭಾರತವನ್ನ ಆಳ್ತಿದ್ದಂತ ಪೋರ್ಚುಗೀಸರ ಇನ್ಫ್ಲೂಯೆನ್ಸ್ ಇದೆ. ಇಲ್ಲಿನ ಆರ್ಕಿಟೆಕ್ಚರಲ್ ಬ್ಯೂಟಿ ಹಾಗೂ ಶಾಂತ ವಾತಾವರಣ ನಿಮ್ಮನ್ನ ಮನಸೂರೆಗೊಳಿಸುತ್ತೆ. ಗುಜರಾತಿಗಳ ಇನ್ಫ್ಲೂಯೆನ್ಸ್ ಇರುವಂತ ಸೀ ಫುಡ್ ಫೇಮಸ್ ಆಗಿದೆ. ಅಂದಾಗೆ ಗುಜರಾತ್ನಲ್ಲಿ ಬ್ಯಾನ್ ಆಗಿರೋ ಮದ್ಯ ಇಲ್ಲಿ ಲೀಗಲ್ ಇದೆ. ಸೊ ಅಕ್ಟೋಬರ್ ನಿಂದ ಡಿಸೆಂಬರ್ ನಡುವೆ ಯಾವಾಗಾದ್ರೂ ವಿಸಿಟ್ ಮಾಡಬಹುದು. ಇನ್ನು ದಿಯು ದ್ವೀಪಕ್ಕೆ ಭಾರತದ ಇತರ ಪ್ರಮುಖ ನಗರಗಳಿಂದ ವಾಯು ಮಾರ್ಗ ಹಾಗೂ ರಸ್ತೆ ಮಾರ್ಗ ಕೂಡ ಇದೆ. ಆದ್ರೆ ರೈಲ್ವೆ ಮಾರ್ಗ ಇಲ್ಲ. ನಿಮ್ಗೆ ಯಾವ್ದು ಅನುಕೂಲ ಅಂತ ಅನ್ಸುತ್ತೋ ಅದನ್ನ ನೋಡ್ಕೊಂಡು ಪ್ಲಾನ್ ಮಾಡ್ಕೊಳ್ಬಹುದು. ದ್ವೀಪದಲ್ಲಿ ದಿಯು ಕೋಟೆ, ಗಂಗೇಶ್ವರ ಟೆಂಪಲ್, ಸೀಶೆಲ್ ಮ್ಯೂಸಿಯಂ ಹಾಗೂ ಸೆಂಟ್ ಫಾಲ್ಸ್ ಚರ್ಚ್ ಪ್ರಮುಖ ವೀಕ್ಷಣಾ ಸ್ಥಳಗಳಾಗಿದೆ. ದಿವಾರ್ ದ್ವೀಪ. ಗೋವಾದ ಪಂಜಿಮ್ನಿಂದ 10 ಕಿಲೋಮೀಟರ್ ದೂರದಲ್ಲಿ ಈ ಐಲ್ಯಾಂಡ್ ಇದೆ. ಇದು ಕೂಡ ಒಂದು ಮಜುಲಿ ಐಲ್ಯಾಂಡ್ ತರಾನೇ ರಿವರ್ ಐಲ್ಯಾಂಡ್ ಆಗಿದ್ದು ಮಾಂಡೋವಿ ನದಿಯಿಂದ ಸುತ್ತುವರ್ಕೊಂಡಿದೆ. ಓಲ್ಡ್ ಗೋವಾದಲ್ಲಿರುವಂತಹ ವಾಯ್ಸ್ ರಾಯ್ ಆರ್ಕ್ನಿಂದ ಫೆರ್ರಿ ರೈಡ್ನಲ್ಲಿ ಕೇವಲ 10 ನಿಮಿಷದಲ್ಲಿ ನೀವು ದಿವಾರ್ ದ್ವೀಪವನ್ನು ತಲುಪಬಹುದು. ಇಲ್ಲಿ ಪ್ರಕೃತಿ ಸೌಂದರ್ಯದ ಜೊತೆ ಅವರ್ ಲೇಡಿ ಆಫ್ ಕಂಪ್ಯಾಷನ್ ಚರ್ಚ್, ಶ್ರೀ ಗಣೇಶ ಸತೇರಿ ದೇವಾಲಯ, ಯುರೋಪಿಯನ್ ಮನೆಗಳು ಹಾಗೂ ಪೋರ್ಚುಗೀಸರ ಕುರುಹುಗಳನ್ನ ಕಣ್ತುಂಬಿಕೊಳ್ಳಬಹುದು. ಇಂಟ್ರೆಸ್ಟಿಂಗ್ ವಿಚಾರ ಅಂತಂದ್ರೆ ಫೇಮಸ್ ಬಾಲಿವುಡ್ ಫಿಲ್ಮ್ ದಿಲ್ ಚಾಹತಾ ಹೈ ಮೂವಿ ಈ ದ್ವೀಪದಲ್ಲೇ ಶೂಟ್ ಆಗಿತ್ತು. ಸೆಂಟ್ ಮೇರಿಸ್ ದ್ವೀಪ. ಕರ್ನಾಟಕದಲ್ಲಿರೋ ಈ ದ್ವೀಪ 4 ಚಿಕ್ಕ ದ್ವೀಪಗಳನ್ನ ಒಳಗೊಂಡಿದೆ. ಐರ್ಲೆಂಡ್ನ ಜೇಂಟ್ಸ್ ಕಾಜ್ವೆ ತರ ಬಸಾಲ್ಟ್ ಶಿಲೆಗಳು, ಶುದ್ಧವಾಗಿರುವಂತಹ ಬ್ಲೂ ವಾಟರ್ ಈ ದ್ವೀಪದ ಕಡೆಗೆ ಜನರನ್ನ ಆಕರ್ಷಿಸುತ್ತೆ. ಆದ್ರೆ ಭಾರತದಲ್ಲಿ ತುಂಬಾ ಈ ಜನರಿಗೆ ದ್ವೀಪದ ಬಗ್ಗೆ ಹೆಚ್ಚಾಗಿ ಗೊತ್ತಿಲ್ಲ. ಕರ್ನಾಟಕದ ಮಲ್ಪೆಯಿಂದ ಬೋಟ್ ಮೂಲಕ ಸೆಂಟ್ ಮೇರಿಸ್ ದ್ವೀಪಕ್ಕೆ ಹೋಗಬಹುದು. ಇಲ್ಲಿ ಕೊಕೊನಟ್ ಗಾರ್ಡನ್ಗಳು, ಬಸಾಲ್ಟ್ ಶಿಲೆಗಳ ರಚನೆಗಳು ಫೇಮಸ್ ಆಗಿದೆ. ಇಲ್ಲಿ ಸ್ಟೇ ಆಗೋಕೆ ಯಾವುದೇ ಅಕೊಮಡೇಷನ್ ವ್ಯವಸ್ಥೆ ಇರೋದಿಲ್ಲ. ಸೊ ನೀವು ಮಲ್ಪೆಯಲ್ಲಿ ನಿಮ್ಮ ಸ್ಟೇ ವ್ಯವಸ್ಥೆ ಮಾಡಿಕೊಂಡು ಅಲ್ಲಿಂದ ದ್ವೀಪಕ್ಕೆ ಪ್ಲಾನ್ ಮಾಡಬೇಕು. ಅಲ್ಲದೆ ದ್ವೀಪಕ್ಕೆ ಹೋಗುವಾಗ ಊಟ, ನೀರು, ನಿಮ್ಗೆ ಬೇಕಾದಂತ
ಅಗತ್ಯ ವಸ್ತುಗಳನ್ನ ಕ್ಯಾರಿ ಮಾಡಬೇಕಾಗತ್ತೆ. ಯಾಕಂದ್ರೆ ದ್ವೀಪದಲ್ಲಿ ಯಾವುದೇ ರಿಫ್ರೆಶ್ಮೆಂಟ್ ಫೆಸಿಲಿಟೀಸ್ಗಳು ಸಹ ಇರೋದಿಲ್ಲ. ಸೊ ದ್ವೀಪದ ಬಗ್ಗೆ ಗೊತ್ತಾಗಿ ಪ್ರವಾಸಿಗರು ಬರೋದು ಜಾಸ್ತಿ ಆದ್ರೆ ಮೂಲ ಸೌಕರ್ಯಗಳು ಕೂಡ ಡೆವಲಪ್ ಆಗಬಹುದು. ಲಕ್ಷದ್ವೀಪ ಐಲ್ಯಾಂಡ್ಗಳು ಪಾಮ್ ಮರಗಳಿಂದ ತುಂಬಿಕೊಂಡಿರೋ 36 ಕೋರಲ್ ದ್ವೀಪಗಳನ್ನ ಲಕ್ಷದ್ವೀಪ ಒಳಗೊಂಡಿದೆ. ಅನ್ಟಚ್ಡ್ ಅಂದ್ರೆ ತುಂಬಾ ಜನ ಎಕ್ಸ್ಪ್ಲೋರ್ ಮಾಡದ ಪ್ರಕೃತಿ ವಾತಾವರಣ ಪ್ರವಾಸಿಗರ ಒತ್ತಡವನ್ನ ರಿಲೀಫ್ ಮಾಡುವಲ್ಲಿ ಯಾವುದೇ ಡೌಟೇ ಇಲ್ಲ. ಹಿಂದೂ ಮಹಾಸಾಗರದಲ್ಲಿರುವಂತಹ ಅಮೇಜಿಂಗ್ ಐಲ್ಯಾಂಡ್ ಅಂತಾನೆ ಹೇಳಬಹುದು. ಲಕ್ಷದ್ವೀಪಕ್ಕೆ ಭೇಟಿ ಕೊಡಬೇಕು ಅಂತಂದ್ರೆ ಅಕ್ಟೋಬರ್ನಿಂದ ಮೇ ಟೈಮು ಬೆಸ್ಟ್ ಟೈಮು. ಲಕ್ಷದ್ವೀಪಕ್ಕೆ ಭಾರತದ ಮೇನ್ಲ್ಯಾಂಡ್ನಿಂದ ವಾಯು ಹಾಗೂ ಸಮುದ್ರ ಮಾರ್ಗ ಇದೆ. ಕವರಟ್ಟಿ ಐಲ್ಯಾಂಡ್, ಮರೈನ್ ಅಕ್ವೇರಿಯಂ, ಮಿನಿಕಾಮ್ ದ್ವೀಪ ಹಾಗೂ ಅಗತ್ತಿ ದ್ವೀಪಗಳು ಮಿಸ್ ಮಾಡದೆ ನೋಡುವಂತ ಸ್ಥಳಗಳು. ಅಲ್ಲದೆ ಕವರಟ್ಟಿ ದ್ವೀಪದಲ್ಲಿ ಸ್ಕೂಬಾ ಡೈವಿಂಗ್ ಎಕ್ಸ್ಪೀರಿಯನ್ಸ್ ಮಾಡೋಕೆ ಕೂಡ ಅವಕಾಶ ಇದೆ. ಗ್ರ್ಯಾಂಡ್ ದ್ವೀಪ ಗೋವಾದ ಸಮೀಪ ಇರೋ ಈ ದ್ವೀಪ ಡೈವಿಂಗ್ ಹಾಗೂ ಸ್ನಾರ್ಕೆಲಿಂಗ್ ಅಂದ್ರೆ ಇತ್ತೀಚೆಗೆ ಮೋದಿಯವರು ಲಕ್ಷದ್ವೀಪದಲ್ಲಿ ಮಾಡಿದ್ರಲ್ವಾ ಆ ಆಕ್ಟಿವಿಟಿ ಇದಕ್ಕೆ ಫೇಮಸ್ ಆಗಿದೆ. ಅಲ್ಲದೆ ಸ್ಕೂಬಾ ಡೈವಿಂಗ್ ಸೈಟ್ಗಳಿಗೂ ಕೂಡ ಇದು ಪ್ರಸಿದ್ಧಿಯಾಗಿದೆ. ಪ್ರಕೃತಿ ಸೌಂದರ್ಯ ಹಾಗೂ ಸುಂದರ ಬೀಚ್ಗಳು ಈ ದ್ವೀಪವನ್ನ ಎಂಜಾಯ್ ಮಾಡೋಕೆ ಅಡಿಷನಲ್ ಪ್ಯಾಕೇಜ್ ಇದ್ದಂತೆ. ಗೋವಾದಿಂದ 20 ರಿಂದ 40 ನಿಮಿಷದಲ್ಲಿ ಫೆರ್ರಿ ಮೂಲಕ ಈ ದ್ವೀಪವನ್ನ ನೀವು ತಲುಪಬಹುದು. ಮೊದಲೇ ಹೇಳಿದಾಗೆ ಈ ದ್ವೀಪ ವಾಟರ್ ಆಕ್ಟಿವಿಟಿಗಳಿಗೆ ಹೆಚ್ಚು ಫೇಮಸ್. ಅಕ್ಟೋಬರ್ ಇಂದ ಮೇ ಟೈಮಲ್ಲಿ ಈ ದ್ವೀಪವನ್ನ ವಿಸಿಟ್ ಮಾಡೋಕೆ ಬೆಸ್ಟ್ ಟೈಮ್. ಇಲ್ಲಿನ ಮೇಜರ್ ಡ್ರಾಬ್ಯಾಕ್ ಅಂತಂದ್ರೆ ನೀವು ಇಲ್ಲಿ ಸ್ಟೇ ಮಾಡೋಕ್ಕಾಗೋದಿಲ್ಲ. ಒಂದು ದಿನದ ಟ್ರಿಪ್ ತರ ಬಂದು ಮಜಾ ಮಾಡಿ ಹೋಗ್ಬೇಕಷ್ಟೇ. ಒಂದು ದಿನಕ್ಕೆ 8 ಗಂಟೆಗಳ ಕಾಲ ಓಪನ್ ಇರುತ್ತೆ. ಅಂದಾಗೆ ಈ ದ್ವೀಪ ಭಾರತೀಯ ನೌಕಾಪಡೆಯ ನೆಲೆಯಾಗಿದೆ. ಸೊ ನೌಕಾ ಸಿಬ್ಬಂದಿಗೆ ತರಬೇತಿ ನೀಡೋ ಟೈಮ್ನಲ್ಲಿ ಇಲ್ಲಿಗೆ ಪ್ರವಾಸಿಗರನ್ನ ಅಲೋ ಮಾಡೋದಿಲ್ಲ. ಸೊ ಟ್ರಿಪ್ ಪ್ಲಾನ್ ಮಾಡುವಾಗ ಈ ಅಂಶವನ್ನ ಗಮನದಲ್ಲಿಟ್ಟುಕೊಂಡು ಪ್ಲಾನ್ ಮಾಡ್ಕೊಳ್ಳಿ. ಗ್ರೇಟ್ ನಿಕೋಬಾರ್ ದ್ವೀಪ ಭಾರತದ ಅತಿ ದೊಡ್ಡ ದ್ವೀಪವಾಗಿರೋ ಗ್ರೇಟ್ ನಿಕೋಬಾರ್ ದ್ವೀಪ ಓಷಿಯನ್ ಐಲ್ಯಾಂಡ್ಗಳಲ್ಲಿ ಅತಿ ಹೆಚ್ಚು ಸುಂದರವಾಗಿರುವಂತಹ ದ್ವೀಪ ಕೂಡ ಆಗಿದೆ. ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಅಂದ್ರೆ ಅತ್ಯಂತ ಶುದ್ಧವಾಗಿರೋ ವಾಟರ್ ನಿಮ್ಮನ್ನ ಅದರಲ್ಲಿ ಮುಳುಗೇಳುವಂತೆ ಮಾಡುತ್ತೆ. ಅಲ್ಲದೆ ಇಲ್ಲಿ ವಿವಿಧ ಪ್ರಭೇದಗಳ ಗಿಡ ಮರಗಳು ಪ್ರಾಣಿಗಳಿಂದ ಬೇರೆಯದ್ದೇ ಲೋಕಕ್ಕೆ ಬಂದ ಹಾಗೆ ಫೀಲ್ ಕೊಡುತ್ತೆ. ಫ್ಯಾಮಿಲಿ ಜೊತೆ ವೆಕೇಶನ್ ಪ್ಲಾನ್ ಮಾಡೋಕೆ ಈ ಪ್ಲೇಸ್ ಮಾಡಿಸಿದ್ದು. ಫೆಬ್ರವರಿಯಿಂದ ಜೂನ್ ವರೆಗೆ ಟ್ರಿಪ್ ಪ್ಲಾನ್ ಮಾಡೋಕೆ ಬೆಸ್ಟ್ ಟೈಮ್ ಇದು. ಇಲ್ಲಿ ಭಾರತದ ದಕ್ಷಿಣ ತುದಿಯಾಗಿರುವಂತಹ ಇಂದಿರಾ ಪಾಯಿಂಟ್, ಕ್ಯಾಂಪ್ಬೆಲ್ ಬೇ ಹಾಗೂ ಗ್ರೇಟ್ ನಿಕೋಬಾರ್ ಬಯೋಸ್ಪಿಯರ್ ರಿಸರ್ವ್ ಮಸ್ಟ್ ವಿಸಿಟ್ ಪ್ಲೇಸ್ಗಳು. ಸೊ ಫೋರ್ಟ್ ಬ್ಲೇರ್ ನಿಂದ ಬೋಟ್ ಹಾಗೂ ಹೆಲಿಕಾಪ್ಟರ್ಗಳ ಮೂಲಕ ನೀವು ಈ ದ್ವೀಪವನ್ನ ತಲುಪಬಹುದು. ಸ್ವರಾಜ್ ದ್ವೀಪ ಅಥವಾ ಹ್ಯಾವ್ಲಾಕ್ ಐಲ್ಯಾಂಡ್ ಅಂಡಮಾನ್ನಲ್ಲಿರೋ ಅತಿ ದೊಡ್ಡ ದ್ವೀಪ ಆಗಿರುವಂತಹ ಸ್ವರಾಜ್ ಐಲ್ಯಾಂಡ್ ಸುಂದರ ಬೀಚ್ಗಳಿಗೆ ಹಾಗೂ ಸೀನರಿಗಳಿಗೆ ಫೇಮಸ್ ಆಗಿದೆ. ಇದು ಹನಿಮೂನ್ಗೆ ಹಾಗೂ ಫ್ಯಾಮಿಲಿ ವೆಕೇಶನ್ಗಳಿಗೂ ಕೂಡ ಫೇಮಸ್ ಆಗಿದೆ ಅಂತಾನೆ ಹೇಳ್ತಾರೆ. ಅಲ್ಲದೆ ಭಾರತದಲ್ಲಿರೋ ಬೆಸ್ಟ್ ಹವಳದ ದ್ವೀಪ ಕೂಡ. ಇಲ್ಲಿ ಸ್ಕೂಬಾ ಡೈವಿಂಗ್ ಅತ್ಯಂತ ಫೇಮಸ್ ಆಕ್ಟಿವಿಟಿ. ಫೋರ್ಟ್ ಬ್ಲೇರ್ ನಿಂದ ಫೆರ್ರಿ ಮೂಲಕ ನೀವು ರೀಚ್ ಆಗಬಹುದು. ಮುನ್ರೋ ಐಲ್ಯಾಂಡ್ ಕೇರಳದಲ್ಲಿರೋ ಮುನ್ರೋ ದ್ವೀಪ 8 ಚಿಕ್ಕ ದ್ವೀಪಗಳ ಕಲೆಕ್ಷನ್ ಆಗಿದೆ. ಇಲ್ಲಿ ಅಷ್ಟಮುಡಿ ಲೇಕ್ ಹಾಗೂ ಕಲ್ಲಾಡ ನದಿ ಸೇರುವಲ್ಲಿ ಈ ದ್ವೀಪ ಲೊಕೇಟ್ ಆಗುತ್ತೆ. ಟ್ರಾವನ್ಕೋರ್ನ ದಿವಾನರಾಗಿದ್ದಂಥ ಕರ್ನಲ್ ಜಾನ್ ಮುನ್ರೋ ಅವರ ಹೆಸರನ್ನ ಈ ದ್ವೀಪಕ್ಕೆ ಇಡಲಾಗಿದೆ. ಅಕ್ಟೋಬರ್ನಿಂದ ಮೇ ವರೆಗೆ ನೀವು ಇದನ್ನ ವಿಸಿಟ್ ಮಾಡಬಹುದು. ಮಾನ್ಸೂನ್ ಟೈಮಲ್ಲಿ ವಿಸಿಟ್ ಮಾಡೋಕ್ಕಾಗೋದಿಲ್ಲ. ಕೊಲ್ಲಂನಿಂದ ಫೆರ್ರಿ ಮೂಲಕ ದ್ವೀಪವನ್ನ ರೀಚ್ ಆಗಬಹುದು. ಇನ್ನು ಇವುಗಳ ಜೊತೆಗೆ ಕರ್ನಾಟಕದ ನೇತ್ರಾಣಿ ದ್ವೀಪ, ರಾಮೇಶ್ವರಂನ ಪಂಬನ್ ದ್ವೀಪ, ಲಕ್ಷದ್ವೀಪದಲ್ಲಿರೋ ಕಾಟ್ಮಡ್ ದ್ವೀಪ, ನೀಲ್ ಐಲ್ಯಾಂಡ್ ಹಾಗೂ ಬರ್ರೆನ್ ಐಲ್ಯಾಂಡ್ ಸೇರಿದಂತೆ ಅನೇಕ ದ್ವೀಪಗಳು ಭಾರತದಲ್ಲಿದೆ. ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ, ಇದಾಗಿತ್ತು ಭಾರತದಲ್ಲಿರೋ ಕೆಲ ಪ್ರಮುಖ ಹಾಗೂ ಸುಂದರ ಐಲ್ಯಾಂಡ್ಗಳ ಬಗ್ಗೆ ತಿಳಿಸಿಕೊಡೋ ಪ್ರಯತ್ನ. ನಮಸ್ಕಾರ ಸ್ನೇಹಿತರೆ, ಶುರುವಾಗಿದೆ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಮ್. ಏನಿರುತ್ತೆ ಇದರಲ್ಲಿ? ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸೋ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ. ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ. ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡಬಹುದು. ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪಿನಿಯನ್, ಅಭಿಪ್ರಾಯಗಳನ್ನ ಹೇಳ್ಬೋದು. ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಪ್ರೋಗ್ರಾಮ್ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ. ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ. ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ. ನೀವು ಗೋಲ್ಡ್ ಮೆಂಬರ್ ಆಗಬೇಕು ಅಂದ್ರೆ, ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು? ಮಸ್ತ್ ಮಗ ಯೂಟ್ಯೂಬ್ ಚಾನೆಲ್ ನಲ್ಲಿ ಜಾಯಿನ್ ಬಟನ್ ಒತ್ತಬೇಕು. ತಿಂಗಳಿಗೆ ಬರೀ 159 ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗಬಹುದು, ಗೋಲ್ಡ್ ಮೆಂಬರ್ ಆಗ್ಬೋದು.